ಡೋಂಟ್ ವರಿ ಸರ್, ಆ ಡ್ಯಾಮ್ ಪ್ರಾಜೆಕ್ಟು ನಮಗೆ ಸಿಗೋದು. ಅದು ಯಾವುದೇ ಕಾರಣಕ್ಕೂ ನಮ್ಮ ಕೈ ತಪ್ಪಲ್ಲ. ಅದು ನಮಗೆ ಹ್ಯಾಂಡ್ ಓವರ್ ಆಗ್ತಿದ್ದ ಹಾಗೆ ನಾವು ಅದನ್ನು ಜರ್ಮನ್ ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಕಮಿಷನ್ ತೊಗೊಂಡು ಹಾಯಾಗಿರೋಣ. ಈ ಪ್ರಾಜೆಕ್ಟ್ ಅಷ್ಟು ಈಸಿಯಾಗಿ ಸಿಗುತ್ತೆ ಅಂತ ನೀವು ತಿಳ್ಕೊಬೇಡಿ ಸರ್. ಚೌಧರಿಯವರೇ, ನಿಮ್ಮ ಅನುಮಾನ ಸಹಜವಾದದ್ದೇ, ಬಟ್ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇದೆ. ಈ ವಿಷ್ಣುಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೋಡ್ತಾ ಇರಿ, ಇನ್ನು ಮುಂದೆ ನಡೆಯೋ ಎಲ್ಲ ಮೇಜರ್ ಟೆಂಡರ್ಗಳು ನನಗೆ ಸಿಗೋದು. ನಾವು ಅದನ್ನು ಬೇರೆ ಕಂಪನಿಗಳಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತೀವಿ. ಇದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಓಕೆ ಸರ್, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ನನ್ನ ಮಾತಿಂದ ನಿಮಗೇನಾದರೂ ಹರ್ಟ್ ಆಗಿದ್ದರೆ ಸಾರಿ ಸರ್. ಇಟ್ಸ್ ಓಕೆ. ನಿಮ್ಗೆ ಅನುಮಾನ ಬಂದಿರೋದ್ರಿಂದ ನನಗೇನು ಬೇಜಾರು. ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡ್ತಾಯಿರಿ, ನಿಮಗೆ ತಿಳಿಯುತ್ತೆ ಈ ವಿಷ್ಣು ಅಂದರೆ ಏನು ಅಂತ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಸರಿ ಸರ್, ನಾನಿನ್ನು ಬರ್ತೀನಿ. ಹಾಂ ಹೇಳಮ್ಮ. ಏನು ಮಾಡ್ತಾ ಇದೆಯಾ ಆಫೀಸಲ್ಲಿ ಕೂತ್ಕೊಂಡು? ನಾನೊಂದು ಮೀಟಿಂಗಲ್ಲಿ ಬ್ಯುಸಿ ಇದ್ದೀನಮ್ಮ. ನಿಂಗೆ ಮೀಟಿಂಗ್ ಮನೆ ಹಾಳಾಗೋಯ್ತು ಅಲ್ವೋ? ನೀನು ಇಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಯಾರಿಗೋಸ್ಕರ ಮಾಡ್ತಿದ್ಯಾ? ಇದೇನಮ್ಮ ಈಗ ಕೇಳ್ತಿದ್ಯಾ? ಇನ್ಯಾರಿಗೆ? ನನ್ನಿಬ್ರು ಮಕ್ಕಳಿಗೆ. ಮಕ್ಕಳಿಗೆ ಬರೀ ಆಸ್ತಿ ಮಾಡಿದ್ರೆ ಮುಖ್ಯ ಅಲ್ಲ ಕಣೋ. ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಸ್ವಲ್ಪ ಅವ್ರ ಮೇಲೆ ನಿಗಾ ಇಡಬೇಕು. ಅಮ್ಮ, ಈಗ ಏನಾಯ್ತು ಅಂತ ಹೀಗೆ ಹೇಳ್ತಿದ್ಯಾ? ಏನಾಯ್ತು ಅಂತ ಕೇಳೋದು ನೋಡು. ಅಲ್ವೋ, ಇತ್ತೀಚೆಗಂತೂ ಅರ್ಜುನ್ ನನ್ನ ಕೈಗೇನೆ ಸಿಗ್ತಾ ಇಲ್ಲ. ರಾತ್ರಿ ಯಾವಾಗಲೂ ಬರ್ತಾನೆ, ಬೆಳಿಗ್ಗೆ ಯಾವಾಗಲೂ ಹೊಟ್ಟೋಗಿರ್ತಾನೆ. ಮನೇಲೇ ಇರೋಲ್ಲ ಅವನು. ಚಿಕ್ಕ ಹುಡುಗ ಅಲ್ವಮ್ಮ, ಸ್ವಲ್ಪ ದಿವಸ ಆಗಿರ್ತಾನೆ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾನೆ ಬಿಡು. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತೀಯಾ? ಜವಾಬ್ದಾರಿ ಇರೋ ತಂದೆ ಮಾತಾಡೋ ಮಾತೇನೋ ಇದು? ಇನ್ನು2 ತಿಂಗಳಲ್ಲಿ ಅವನು ಮದುವೆ ಮಾಡಲಿಲ್ಲ ಅಂದರೆ ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಪ್ರತಿದಿನ ನಿನ್ಗೆ ಹೇಳ್ತಾನೆ ಇದ್ದೀನಿ. ಅದನ್ನು ಕಿವಿಗೆ ಹಾಕೊಳ್ದೆ ನಿನ್ನ ಪಾಡಿಗೆ ನೀನು ಬಿಸ್ನೆಸ್ಸು ಅದು ಇದು ಅಂತ ಇದ್ರೆ ನಾಳೆ ನಾವು ಅರ್ಜುನನ್ನ ಕಳ್ಕೋಬೇಕಾಗತ್ತೆ. ಸರಿಮ್ಮ, ತಪ್ಪಾಯ್ತು. ಈಗ ನಾನೇನು ಮಾಡ್ಬೇಕು ಹೇಳು? ನೋಡು, ನನ್ನ ಮಾತಿನ ಮೇಲೆ ಸ್ವಲ್ಪ ಗಮನ ಕೊಡು. ಹಾಗೆ ಅರ್ಜುನ್ಗೆ ಒಂದು ಫೋನ್ ಮಾಡು. ಆಯ್ತಮ್ಮ, ಈಗಲೇ ಫೋನ್ ಮಾಡಿ ವಿಚಾರಿಸ್ತೀನಿ. ಅಪ್ಪ, ಇದು ಹೈವೇ ಪ್ರಾಜೆಕ್ಟ್ ಫೈಲ್, ನೀವು ಸರಿ ನೋಡಿ. ಅದು ನಾನು ನೋಡ್ತೀನಿ. ಅರ್ಜುನ್ಗೆ ಈಗಲೇ ಫೋನ್ ಮಾಡಿ ಎಲ್ಲಿದ್ದಾನೆ ವಿಚಾರಿಸಿ. ಎಲ್ಲೇ ಇದ್ರೂ ಇಮ್ಮಿಡಿಯೇಟಾಗಿ ಇಲ್ಲಿ ಬರೋದಕ್ಕೆ ಹೇಳು. ಅಪ್ಪ, ಅವ್ನು ಫೋನ್ ರಿಸೀವ್ ಮಾಡ್ತಿಲ್ಲ. ಕರಣ್, ಅರ್ಜುನ್ ಈ ನಡುವೆ ಮನೇಲಿ ಜಾಸ್ತಿ ಹೋಗ್ತಿರದೆ ಹೊರಗಡೆನೇ ಇರ್ತಾನಲ್ವಾ? ಹಾಂ ಹೌದಪ್ಪ. ಎಲ್ಲಿಗೆ ಹೋಗ್ತಾನೆ ಅವನು? ಏನು ಮಾಡ್ತಿದ್ದಾನೆ? ನನಗೆ ಗೊತ್ತಿಲ್ಲಪ್ಪ, ನಾನು ಅವನ್ನ ಕೇಳಕ್ಕೆ ಹೋಗಿಲ್ಲ. ನನ್ನ ಹತ್ರ ಸುಳ್ಳು ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ಯಾ? ಅವನ ತಲೆ ಹರಟಿಗೆ ನೀನು ಸಹಾಯ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಹೇಳಿದ್ದೀನಿ.